ಅಮ್ಮ ಹೇಳಿ ಎಷ್ಟೊತ್ತಿಗೆ ಅಲ್ಲಿ ಏನಾಯ್ತು? ಸರ್ 8:15ಗೆಲ್ಲ ರೆಡಿಯಾಗಿ ಬಂದರು ಮನೆ ಕಡೆಗೆ. ಮತ್ತೆ ಇದು ಎಕ್ಸಾಮ್ ಟೆಸ್ಟ್ ಐತೆ ಬಾರಮ್ಮ ನಮ್ಮ ರೋಡ್ ದಾಟಿಸ್ರಿ ಅಂತ. ನಂದು ನನ್ನ ಮಗನು ನಮ್ಮ ತಂಗಿ ಮಗನ ಇಬ್ಬರನ್ನೂ ಕರ್ಕೊಂಡು ಹೋದೆ. ಅಮ್ಮ ಪೆನ್ನು ಏನೋ ಮಾಡ್ಕೊಂಡಿಟ್ಟಿದ್ದೀನಿ, ನೀನು ಇಲ್ಲೇ ನಿಂತ್ಕೊಳಮ್ಮ, ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಹೋಯ್ತು ರೋಡ್ ದಾಟಿ. ಮಾಮೂಲಿ ಹೋಯ್ತಾಳಲ್ಲ ರೋಡ್ ದಾಟ್ಬಿಟ್ಟು ಅಂದ್ಬಿಟ್ಟು ನಾನು ನನ್ನ ಮಗಳಿಗೆ ಬಳಪ ಕೊಡ್ಸ್ಕೊಂಡು ನಿಂತಿದ್ದೆ. ಅವಳು ತಗೊಂಡು ರೋಡು ದಾಟಕ್ಕೆ ಬಂದವಳೆ, ಅಷ್ಟೊತ್ತು ಕಾರ್ ಬಂದು ಒಬ್ಳೆ ಹೋಗಿದೆ ಮಗು? ಒಬ್ಬಳೆ. ಎಷ್ಟನೇ ಕ್ಲಾಸ್ ಓದಿಸುತ್ತಮ್ಮ? 4ನೇ ಕ್ಲಾಸ್ ಅವಳು. ಎಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ? ಗೌರ್ಮೆಂಟ್ ಸ್ಕೂಲ್. ಎಷ್ಟೊತ್ತಿನಲ್ಲಿ ಆಗಿದೆ ಬೆಳಗ್ಗೆ? ಒಂದು 8:20 ಆಗಿತ್ತು ಸರ್. 8:20. ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗಿದ್ದೆ ಅಂದ್ರೆ ನೀವು ಕರ್ಕೊಂಡು ಹೋಗಿದ್ರಿ? ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಇವ್ರನ್ನ ರೋಡ್ ದಾಟಿಸಿ ಡೈಲಿ ನಾನೇ ಬರ್ತಾ ಇದ್ದೆ. ಇವತ್ತು ಅಮ್ಮ ಬಾತ್ ಬಂದ್ಬಿಟ್ಟಿದ್ದೀನಿ, ನೀರಮ್ಮ ತಗೊಂಡು ಬರ್ತೀನಿ ಅಂದ್ಬಿಟ್ಟು ಬಂದು ಇವಾಗ ಅತ್ತೈತ ನೋಡ್ಕೊಂಡು ಬರ್ತಾಳಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡೆ. ಆಮೇಲೆ ಅವಳು ಬಂದಿತ್ತು ನೋಡ್ಲಿಲ್ಲ ನಾನು. ಅಲ್ಲಿ ಅಂಗಡಿ ಹತ್ರ ಒಂದು 5-6 ಜನ ಹುಡುಗರು ನಿಂತಿದ್ರು. ನಾಯೇನೋ ಸಿಕ್ಕೋಯ್ತು, ನೀರು ತಂಬರೋ ಅಂತ ಓಡೋಯ್ತಿದ್ರು. ನಾನು ತಕ್ಷಣಕ್ಕೆ ಹೋಗ್ಲಿಲ್ಲ. ಆಮೇಲೆ ಹತ್ರ ಹೋಗಿ ಕೈ ಹಿಡ್ಕೊಂಡಿರ್ತಿದ್ರಲ್ಲ, ಅವಾಗ ನೋಡಿದೆ ನಮ್ಮ ಲಿಖಿತ ಅಂತ. ಎಷ್ಟು ಜನ ಮಕ್ಕಳಮ್ಮ ಅವತ್ತಮ್ಮ? 3 ಜನ ಅವಳಿಗೆ. ಈಗ 2 ಗಂಗಾಗಿರೋದು. 3 ಜನ ಹೆಣ್ಮಕ್ಳು? 3 ಜನನೂ ಹೆಣ್ಮಕ್ಳು. ನಿಮ್ಮ ಹೆಸರು? ನನ್ನ ಹೆಸರು ವಿಶಾಲ ಅಂತ.